ಮನಮೋಹನ್ ಸಿಂಗ್ ಅವರು ಇದು ಸೆಂಟ್ರಲ್ ಪ್ಲಾನಿಂಗ್ ಕಮಿಷನ್ ಡೆಪ್ಟಿ ಚೇರ್ಮನ್ ಆಗಿದ್ದಾಗ ಬೆಂಗಳೂರಿಗೆ ಬಂದಿದ್ದರು. ಕೃಷ್ಣ ಅವರು ಚೀಫ್ ಮಿನಿಸ್ಟ್ರು. ಇದು ಈ ಕಡೆ ಇರೋದು ವೆಂಕಟಗಿರಿ ಗೌಡ ಅಂತ ಹೇಳಿ ಅವಾಗ ಫೈನಾನ್ಸ್ ಇದ್ರದ್ದು ಚೇರ್ಪರ್ಸನ್ ಆಗಿದ್ರು. ಎಸ್ ಎಂ ಕೃಷ್ಣ ಅವರ ಅವಧಿಯಲ್ಲಿ ಕೂಡ ನಿಮಗೆ ಬಹಳಷ್ಟು ಅಪರ್ಚುನಿಟಿ ಸಿಕ್ತು? ಬಹಳಷ್ಟಲ್ಲ, ಜಾಸ್ತಿನೇ. ಓಕೆ. ಸೊ ಇವತ್ತಿಗೂ ಕೂಡ ಎಸ್ ಎಂ ಕೃಷ್ಣ ಅವರ ಅವಧಿನಲ್ಲಿ ನೀವು ಮಾಡಿರುವಂತಹ ಹಲವಾರು ಕೆಲಸಗಳನ್ನ ಜನನೂ ಕೂಡ ನೆನಪು ಮಾಡ್ಕೋತಾ ಇರ್ತಾರೆ, ಗುರುತಿಸ್ತಾ ಇರ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಯ್ಯೋ, ಅವರನ್ನು ನನ್ನ ಲೈಫಲ್ಲಿ ಮರೆಯಂಗೇ ಇಲ್ಲ. ಅವರು ಒಂಥರ ನನಗೆ ಗಾಡ್ ಫಾದರ್ ಇದ್ದ ಹಾಗೆ. ಸೊ ಇವಾಗ ಹಾಲಿಗೆ ಎಂಟ್ರಿ ಆಗಿದ್ದೀವಿ. ಹಾಲಲ್ಲೂ ಕೂಡ ಸಾಕಷ್ಟು ನೆನಪುಗಳು. ಇಂದಿರಾ ಗಾಂಧಿಯವರು ಅವರು ಎಲೆಕ್ಷನ್ ಕ್ಯಾನ್ವಸಿಗೆ ಬಂದಿರೋದು. ನಮ್ಮ ಪದ್ಮೇಗೌಡರು ಅಂತ ಹೇಳಿ ಗೌಡಳ್ಳಿ ಅವ್ರ ಮನೆಗೆ ಹೋದಾಗ ಅವರು ಒಂದ್ಸಾರಿ ಅಲ್ಲ 2 ಸಾರಿ ಪ್ರೈಮ್ ಮಿನಿಸ್ಟರ್ ಆಗಿದ್ದರು. 3rd ಟೈಮ್ ಆಗೋದಲ್ಲ. ಅವಾಗ ಬಂದಾಗ ಅವ್ರ ಮನೆಯಲ್ಲಿ ಅವ್ರ ಇಂದಿರಾ ಗಾಂಧಿ ಫೋಟೋ ಇದೆ ನೋಡಿ, ಅಲ್ಲಿ ಆ ಕಡೆ ನೆಹರು ಫೋಟೋ ಇದೆ. ಇದು ನನ್ನ ಮದುವೆಯಲ್ಲಿ ಇಂದಿರಾ ಗಾಂಧಿಯವರು ಊಟ ಮಾಡ್ತಿರೋದು ನೋಡಿ. ಅದು ಅಲ್ಯೂಮಿನಿಯಂ ಗ್ಲಾಸು, ಸ್ಟೀಲ್ ಕೂಡ ಅಲ್ಲ, ವಿಳ್ಳೆದೆ ಬಾಳೆ ಎಲೆಯಲ್ಲಿ ಊಟ ಮಾಡ್ತಿದ್ದಾರೆ. ಇದು ನಮ್ಮ ಕ್ಲಾಸ್ ರೂಮು. ಅಲ್ಲಿ ಬಾಗಿಲೆಲ್ಲ ಕಾಣ್ತಿದೆಯಲ್ಲ, ಅದು ಗುಂಡೂರಾವ್. ಇದು ನಮ್ಮ ಡಿ ಬಿ ಚಂದ್ರೇಗೌಡರು. ಆಗಿನ ಅಧ್ಯಕ್ಷ ಸಿದ್ದಯ್ಯ ಅಂತ ಅವರು ಮೈಸೂರಿನವರು. ಇದು ನಾವು ಸೆಕೆಂಡ್ ಟೈಮು ಇಂದಿರಾ ಗಾಂಧಿನ ಎಲೆಕ್ಷನ್ಗೆ ಮೊದಲೇ ನೋಡಿದ್ವಿ. ಅವರಿಗೆ ಒಂದು ಥ್ರೆಟ್ ಕೂಡ ಇತ್ತಲ್ಲ ಅವಾಗ ಶಿ ವಾಸ್ ಸೋ ಸ್ಯಾಡ್. ಅವರು ನಾವು ಹೋಗಿ ಮೀಟ್ ಮಾಡಿ ಬಂದು 1 ತಿಂಗಳಿಗೆ ಅವರು ಇದು ಮಾಡಿದರು, ಅಟ್ಯಾಕ್ ಆಗಿದ್ದು ಅವರನ್ನು. ಇದು ಕೃಷ್ಣ ಅವರು ಮೂಡಿಗೆರೆಗೆ ಟೌನಿಗೆ ನೀರು ಕೊಟ್ಟವಲ್ಲ, ಅವಾಗ ಅದು ಇನಾಗ್ರೇಟ್ ಮಾಡ್ತಿರೋದು. ಅಲ್ಲಿ ಡಿ ಬಿ ಚಂದ್ರೇಗೌಡ ಇದ್ದಾರೆ, ಸಗೀರ್ ಅಹಮದ್ ಇದ್ದಾರೆ, ಬಿ ಎಲ್ ಶಂಕರ್ ಇದ್ದಾರೆ.